ನಿನ್ನ ಹೆಂಡತಿ ನಿನ್ನ ಮನೆಯವರು ಅರ್ಥ ಮಾಡಿಕೊಂಡು ನಿನ್ನ ಮಗಳನ್ನ ಕ್ಷಮಿಸಿದ್ರೆ ಅದೇ ಕಾವೇರಿ ಪಾಲಿಗೆ ದೊಡ್ಡ ಗೆಲುವು. ಹಾಗೂ ನನಗೂ ದೊಡ್ಡ ಬೆಂಬಲ ಸಿಕ್ಕಾಗತ್ತೆ. ಆಮೇಲೆ ಎಂಥ ಕಷ್ಟ ಬೇಕಾದರೂ ನಿನ್ನ ಮಗಳು ಫೇಸ್ ಮಾಡ್ತಾಳೆ. ಅದಕ್ಕೆ ಆದಷ್ಟು ಬೇಗ ನಿನ್ನ ಮನೆಯವರು ಕಾವೇರಿನ ಅರ್ಥ ಮಾಡಿಕೊಂಡು ಅವಳ ಬೆನ್ನೆಲುಬಾಗಿ ನಿಲ್ಲೋ ಹಾಗೆ ಮಾಡು. ಯಾಕಂದ್ರೆ ನನ್ನ ಹತ್ರ ತುಂಬ ಟೈಮ್ ಇಲ್ಲ ಕಣೋ. ಆದಷ್ಟು ಬೇಗ ನಾನು ಸಹ ನಿನ್ನ ಹತ್ರ ಬರೋತಿದೆ. ಬನ್ನಿ ಸರ್, ಹೊರಡೋಣ. ಗುಡ್, ಕಮ್. ಏನ್ರಿ ತೇಜು, ಮನೆ ಇಷ್ಟೊಂದು ಶಾಂತವಾಗಿದೆ, ಯಾರು ಕಾಣಿಸ್ತಾ ಇಲ್ಲ? ಇನ್ನೂ ಎದ್ದಿಲ್ಲ ಅಂತ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ರೇಸ್ ಕೋರ್ಸಲ್ಲಿ ರೇಸ್ ಗೆದ್ದು ರೇಸ್ ರಾಜ ಆಗಿ ಕನಸು ಕಾಣ್ತಾ ಇದ್ದೆ. ಈಗ ಅದನ್ನ ಹಾಳು ಮಾಡಿ ಪ್ರಶ್ನೆ ಕೇಳ್ತಾ ಇದ್ಯಾ? ಏನ್ರಿ ಅದು ಗೊಣ ಅಂತಿದ್ದೀರಾ? ಏನಿಲ್ಲ, ನೀ ಬಂದಿದ್ಯಲ್ಲ ಅದಕ್ಕೆ ಶಾಂತವಾಗಿದೆ ಬಿಡು. ಏನಂದ್ರಿ? ಅದು ಈಗ ನಾವು ಬಂದಿದ್ದೀವಲ್ಲ, ಹಾಗೆ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ, ಆಗ ಶಾಂತವಾಗಿರಲ್ಲ ಅಂತ ಹೇಳಕ್ ಹೋಗಿ ನಾಲ್ಗೆ ಸ್ಲಿಪ್ ಆಗಿ ಈಗ ಹೇಳ್ಬಿಟ್ಟೆ ಅಷ್ಟೇ. ನಾಲ್ಗೆ ಸ್ಲಿಪ್ ಆಗುತ್ತೆ? ಹೀಗೆ ಏನೇನೋ ಮಾತಾಡಿದ್ರೆ ನನ್ನ ಕೈಯು ಸ್ಲಿಪ್ ಆಗುತ್ತೆ, ಹುಷಾರ್. ಅರ್ಥ ಆಯ್ತು. ಬಟ್ರೆ, ಲಾನಲ್ಲಿ ಇರ್ತೀವಿ, ಕಾಫಿ ತಗೊಂಡ್ ಬನ್ನಿ. ಆತ್ರಿ ಅಮ್ಮವ್ರ, ಕಳಿಸ್ತೀನ್ರಿ. ಏನತ್ಗೆ ಚಿಕ್ಕ ಯಜಮಾನಿ ಅವರು ಇನ್ನೂ ಎದ್ದಿಲ್ಲ ಅಂತ ಕಾಣಿಸುತ್ತೆ? ಮಲ್ಲಿಕಾ, ಅವಳನ್ಯಾಕೆ ಯಜಮಾನಿ ಅಂತಿದ್ಯಾ? ಅವಳು ಯಾವತ್ತಿದ್ರೂ ನಮ್ಮ ಆಫೀಸ್ ಸ್ಟಾಫ್ ಅಷ್ಟೇ, ಯಜಮಾನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅತ್ಗೆ, ಅದನ್ನ ನಮ್ ಸಮಾಧಾನಕ್ಕೆ ಹೇಳ್ಕೋಬೇಕು ಅಷ್ಟೇ. ನಾವು ಒಪ್ಕೊಳ್ದೆ ಇರ್ಲಿ, ಅಧಿಕಾರಯುತವಾಗಿ ಕಾನೂನಾತ್ಮಕವಾಗಿ ಮಾವನವರು ಕಾವೇರಿನ ಯಜಮಾನಿ ಅಂತ ಮಾಡಾಗಿದೆ. ಮಾಡಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅಂತ ಏನಿಲ್ಲ. ಅಧಿಕಾರಯುತವಾಗಿ ಅವಳನ್ನ ಅಲ್ಲಾಡ್ಸೋದಕ್ಕೆ ಬಿಸ್ನೆಸ್ ಅಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಟ್ರ್ಯಾಪ್ ಮಾಡಿದ್ರೆ ತಾನಾಗೆ ಸಿಇಒ ಸೀಟ್ ಅಲ್ಲಾಡುತ್ತೆ ಅವ್ರದ್ದು. ಹೌದು, ಆ ಕಾವೇರಿ ಸ್ವಾರ್ಥಿ. ಸಿಇಒ ಮಾಡಿದ್ದು ತಪ್ಪು ನಿರ್ಧಾರ ಅಂತ ಮಾವನಿಗೆ ಅರ್ಥ ಮಾಡಿಸಿದ್ರೆ ಸಾಕು. ಆಗ ಕ್ರಮೇಣವಾಗಿ ಅವಳೆಲ್ಲ ಪವರ್ಸ್ನೂ ಕಳ್ಕೊಂಡಂಗಾಗುತ್ತೆ. ಆಮೇಲೆ ಅವಳನ್ನ ಬೀದಿಯಲ್ಲಿ ತಳ್ಳೋದು ತುಂಬಾ ಸುಲಭ ಆಗತ್ತೆ. ಇದನ್ನೆಲ್ಲ ಕೇಳಕ್ ಚೆನ್ನಾಗಿದೆ ಅದ್ಕೆ, ಆದ್ರೆ ಮಾಡಕ್ ಸಾಧ್ಯನಾ? ಸಾಧ್ಯ ಇದೆ ಮಲ್ಲಿಕಾ. ನಮ್ಮಪ್ಪನ ಹತ್ರ ಜಗಳ ಆಡ್ದಷ್ಟು ಈ ಕಾವೇರಿ ಜಾಗ ಭದ್ರ ಆಗ್ತಾ ಹೋಗುತ್ತೆ. ನಾವು ಸಾಫ್ಟ್ ಆಗಿ ನೀವ್ ಹೇಳಿದ್ದೆಲ್ಲ ಒಪ್ಕೋತೀವಪ್ಪ, ಆದ್ರೆ ನಮ್ಮೆಲ್ಲರದು ಒಂದು ಸಮಸ್ಯೆ ಇದೆ, ಅದನ್ನೆಲ್ಲ ತಿಳ್ಕೊಂಡು ಕಂಪನಿ ಜವಾಬ್ದಾರಿನ ನಾವೇ ನಿಭಾಯಿಸಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋಣ. ಆಮೇಲೆ ನಾವೇ ಕಾವೇರಿಗಿಂತ ಬೆಸ್ಟ್ ಅಂತ ಪ್ರೂವ್ ಮಾಡೋಣ. ಆಗ ನಮ್ಮಲ್ಲಿ ಯಾರಾದ್ರೂ ಒಬ್ರು ಸಿಇಒ ಆಗೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ನೀವು ಹೇಳೋದನ್ನ ಕೇಳ್ತಾ ಇದ್ರೆ ಈ ಐಡಿಯಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಆದ್ರೆ ನಮ್ಮಲ್ಲಿ ಸಿಇಒ ಆಗೋದ್ ಯಾರು? ಈಗದು ಮುಖ್ಯನಾ? ಹೌದು, ಮುಖ್ಯನೇ. ಸಿಎಂ ಯಾರು ಅಂತ ಗೊತ್ತು ಮಾಡಿ ತಾನೆ ಚುನಾವಣೆಗೆ ಹೋಗೋದು. ಇದು ಹಾಗೆ ಸಿಇಒ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾದ್ರೆ ಹೋರಾಟಕ್ಕೆ ಹುಮ್ಮಸ್ ಬರುತ್ತೆ. ಹುಮ್ಮಸ್ ಮುಖ್ಯನಾ, ಅಧಿಕಾರ ಕೈಯಲ್ಲಿರೋದು ಮುಖ್ಯನಾ? ಆ ಕಾವೇರಿ ಕೈಯಲ್ಲಿ ಅಧಿಕಾರ ಇರೋದ್ರಿಂದ ನಾವು ಖೈದಿಗಳ ತರ ಬದುಕಬೇಕಾಗತ್ತೆ. ಅದೇ ಅಧಿಕಾರ ನಮ್ ಕೈಗೆ ಬಂದ್ರೆ ನಾವು ಮಾಡಿದ್ದೇ ದರ್ಬಾರು. ನಮ್ದು ಸಮ್ಮಿಶ್ರ ಸರ್ಕಾರ ಆದ್ರೂ ಪರವಾಗಿಲ್ಲ, ಆದ್ರೆ ಆ ಕಾವೇರಿ ಸರ್ಕಾರ ಅಧಿಕಾರಕ್ಕೆ ಬರ್ಕೂಡ್ದು ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ಗೆ. ಬದ್ಧ ವೈರಿಗಳು ಎಲೆಕ್ಷನ್ ಮುಗಿದ್ಮೇಲೆ ಅಧಿಕಾರಕ್ಕೋಸ್ಕರ ದೋಸ್ತಿಗಳಾಗ್ತಾರಲ್ಲ, ಹಾಗಾಯ್ತಿದ್ದು.
ಅಂದರೆ ರಿಯಲ್ ಪಾಲಿಟಿಕ್ಸ್ನ ಮನೆ ಪಾಲಿಟಿಕ್ಸ್ಗೆ ತಂದ್ಬಿಟ್ಟೆ. ಸಾರಿ. ಇವರು ಮಾಡ್ತಿರೋ ರಾಜಕಾರಣಿಗಳಿಗಿಂತ ವರ್ಸ್ಟ್ ಆಗಿದೆ. ಅದರ ಬಿಲ್ಡಪ್ ಕೊಡ್ತಿರೋದು ಓಹೋಹೋ. ಅಧಿಕಾರ ಎಲ್ಲ ನಾನೊಬ್ಬನ ಮುಷ್ಟಿಲಿರ್ಬೇಕು ಅಂತ ನಾನು ಅನ್ಕೊಂಡ್ರೆ ಇವ್ರು ಅದನ್ನು ಕಡಲೆಪುರಿ ಥರ ಹಂಚಬೇಕು ಅಂದ್ಕೊಂಡಿದ್ದಾರಲ್ಲ. ಇದಕ್ಕೆಲ್ಲ ಆ ಕಾವೇರಿನೇ ಕಾರಣ. ನನ್ನ ಕನಸನ್ನ ಹಾಳು ಮಾಡಿದ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಮ್ಮೋರೆ, ಥ್ಯಾಂಕ್ ಯು. ಅಪ್ಪ ಎದ್ರಾ? ಅವ್ರಿಗೆ ಕಾಫಿ ಕೊಟ್ರಾ? ಅಮ್ಮೋರು ಯಜಮಾನ್ರು ಮನೇಲಿಲ್ಲ. ಎಲ್ಲೋಗಿದ್ದಾರೆ? ಗೊತ್ತಿಲ್ಲ ಯಜಮಾನ್ರೆ. ಬೆಳಗ್ಗೆ ಇಬ್ರು ಎಲ್ಲಿಗೆ ಹೋಗಿರ್ಬೋದು? ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಹಕ್ಕಿಗಳು ಬೆಳಗ್ಗೆ ಇನ್ನೆಲ್ಲಿಗೆ ಹೋಗಿರ್ತಾರೆ? ನಾನು ನೀನು ಒಂದಾದ ಮೇಲೆ ಅಂತ ವಾಯು ವಿಹಾರಕ್ಕೆ ಹೋಗಿರ್ತಾರೆ. ಮಲ್ಲಿಕಾ, ನಮ್ ಜೀವನದಲ್ಲಿ ಆಲ್ರೆಡಿ ಒಂದ್ ಘಟನೆಯಿಂದ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅದಕ್ಕೆ ತಮಾಷೆಯಿಂದನೋ ಕೋಪದಿಂದನೋ ತುಪ್ಪ ಸುರಿಬೇಡ, ಅದಿನ್ನ ಹತ್ಕೊಂಡು ಉರಿಯತ್ತೆ. ಅತ್ಗೆ, ನಿಮ್ಮಲ್ಲಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಾ ಇರೋದು ನಾನಲ್ಲ. ತುಪ್ಪ ಯಾರು ಸುರಿತಿದ್ದಾರೆ ಅಂತ ಅಲ್ಲೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೇನ್ ಹೇಳ್ತೀರಾ ಅತ್ಗೆ? ಈ ಕಾವೇರಿ ನಮ್ಮೊಳಗಡೆ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿಲ್ಲ, ನಮ್ಮ ಚಟ್ಟಕ್ಕೆ ಕೊಳ್ಳಿ ಇಡೋದಕ್ಕೆ ಅಂತ ಬಂದಿದ್ದಾಳೆ. ಅಪ್ಪ, ಒಂದ್ ನಿಮಿಷ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸರಿ ಕಾವೇರಿ, ನೀನು ಒಳಗಡೆ ಹೋಗಿ ಫ್ರೆಶನ್ ಅಪ್ ಆಗು. ಆಫೀಸ್ಗೆ ನಾವು ಇನ್ ಟೈಮ್ಗೆ ಹೋಗಬೇಕು. ಬಾಸ್ ಹೇಗಿರ್ತಾರೋ ಎಂಪ್ಲಾಯೀಸ್ ಹಾಗೇ ಇರ್ತಾರೆ. ಎಲ್ಲರೂ ನಿನ್ನ ನೋಡಿ ಆನ್ ಟೈಮಿಗೆ ಬರಬೇಕು. ಸರಿ ಸರ್. ಸರಿ, ಏನು ಹೇಳಿ? ಮಾವ, ವಾಕಿಂಗ್ ಮಾಡಿ ಸುಸ್ತಾಗಿರ್ತೀರಾ? ನಿಂತ್ಕೊಂಡೇನ್ ಮಾತಾಡೋದು? ಬನ್ನಿ ಕೂತ್ಕೊಂಡು ಮಾತಾಡೋಣ. ಪರವಾಗಿಲ್ಲ, ಏನು ವಿಷಯ ಅಂತ ಹೇಳಿ. ಅಪ್ಪ, ಆಗಿರೋದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ, ಆದ್ರೆ ಮುಂದೆ ಆಗೋದನ್ನ ಬದಲಾಯಿಸಬಹುದು.